ಇಲ್ಲಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ಲಕ್ಷ್ಮೀನಾರಾಯಣ್ ಅಂತ ಹೇಳಿ ನಿವೃತ್ತ ಪ್ರಾಂಶುಪಾಲರು ಸರ್ಕಾರಿ ಕಲಾ ಕಾಲೇಜಿನ, ಪ್ರತಿಭಾ ರಾಘವೇಂದ್ರ ಅವರು ಈ ಒಂದು ಅಭಿಮಾನಿಗಳ ಗುರುರಾಜ್ ಹೆಬ್ಬಾರ್ ಟ್ರಸ್ಟ್ನ ಅಧ್ಯಕ್ಷರು. ನಾನು ಹೆಮ್ಗೆ ಮೋಹನ್. ಗಣೇಶ್ರವರು ನಮ್ಮ ಸಂಜೀವಿನಿ ಆಸ್ಪತ್ರೆಯ ಕಾರ್ಯದರ್ಶಿಗಳು ನಿರ್ದೇಶಕರು. ಮಾಧವ ಶೆಣೈ ನಮ್ಮ ವೃದ್ಧಾಶ್ರಮದ ಅಧ್ಯಕ್ಷರು. ನಮ್ಮ ಅಯ್ಯಂಗಾರವರು ವೃದ್ಧಾಶ್ರಮದ ನಿರ್ದೇಶಕರು. ಈ ದಿವಸ ಎಲ್ಲರಿಗೂ ನಮಸ್ಕಾರ. ನಾವು ಆಶ್ರಮದಲ್ಲಿ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಉದ್ಘಾಟನೆಯನ್ನು ಶ್ರೀ ಸ್ವರೂಪ್ ಪ್ರಕಾಶ್ರವರು, ಶಾಸಕರು, ಹಾಸನ ತಾಲೂಕು ಮತ್ತು ಅಧ್ಯಕ್ಷರು, ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಮತ್ತು ಮುಖ್ಯ ಅತಿಥಿಗಳು ಡಾಕ್ಟರ್ KP ಪುತ್ತೂರಾಯರವರು. ಅವರು ವಿಶ್ರಾಂತ ನಿರ್ದೇಶಕರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ, ಸಾಹಿತಿಗಳು, ವಾಗ್ಮಿಗಳು, ಚಿಂತಕರು, ಅಂಕಣಕಾರರು ಹಾಗೂ ಶಿಕ್ಷಣ ತಜ್ಞರು. ಆಮೇಲೆ ನಮ್ಮಲ್ಲಿ ಒಂದು 300 ಜನಕ್ಕೆ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಊಟದ ವ್ಯವಸ್ಥೆನೂ ಇರುತ್ತೆ. ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿ. ಒಂದು ಮೊದಲನೇ ದಿವಸ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಯಿತು. ಎರಡನೇ ದಿವಸ ಅದೇ ದಿವಸ ನಿನ್ನೆ ಆದಿಚುಂಚನಗಿರಿ ಎದುರುಗಡೆ ಪಬ್ಲಿಕ್ ಪ್ಲೇಸಲ್ಲಿ ಪಬ್ಲಿಕ್ಗಾಗಿ ಒಂದು ಕಾಲ್ ಕೊಟ್ಟು ಅಲ್ಲಿ ಮಾಡಿದ್ವಿ, ಒಂದು ರಕ್ತನಿಧಿಯ ಕೇಂದ್ರದವರ ಸಹಾಯದಿಂದ. ಇವತ್ತು ಹೇಮಾವತಿ ಸ್ಟ್ಯಾಚ್ಯೂ ಬಳಿ ಒಂದು ರೆಡ್ ಕ್ರಾಸ್ ಮತ್ತು ಗುರುರಾಜ್ ಹೆಬ್ಬಾರ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಆಗ್ತಾಯಿದೆ. ನಾಳೆ ಯೂನಿವರ್ಸಿಟಿನಲ್ಲಿ ಇಲ್ಲ, ನಾಳೆ ಆಯಿತು, ಪ್ರಿಪೋನ್ ಆಯಿತು. 31ನೇ ತಾರೀಕು 10 ಗಂಟೆಗೆ ಯೂನಿವರ್ಸಿಟಿ, ಹಾಸನ ಯೂನಿವರ್ಸಿಟಿನಲ್ಲಿ ಇವರು ಸ್ನಾತಕೋತ್ತರ ಪದವಿ ಇವರಿಂದ ಪದವೀಧರರಿಂದ ಇದಾಗ್ತಾ ಇದೆ. ಅಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ವಿ. ಲಕ್ಷ್ಮೀನಾರಾಯಣ ಅಧ್ಯಕ್ಷರು ಲಕ್ಷ್ಮೀನಾರಾಯಣ 2011 ಪ್ರಾರಂಭ ಆಯಿತು. ಸೊ 11 ಪ್ರಾರಂಭ ಆದರೆ ನಾವು ಅದನ್ನ ಬೇಸಿಕಲಿ ಪ್ರೋಗ್ರಾಮ್ಗಳನ್ನ ನಾವು ಇದನ್ನು ಮಾಡಿರಲಿಲ್ಲ, ಸ್ಟಾರ್ಟ್ ಔಟ್ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಅ ನೀಡ್ ಬೇಸ್ಡ್ ಪ್ರೋಗ್ರಾಮ್. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋರಿಗೆ, ವೈದ್ಯಕೀಯ ಸೌಲಭ್ಯ ಇತ್ಯಾದಿಗಳನ್ನ ಅವ್ರು ಯಾರು ಬಂದು ಸಹಾಯ ಕೇಳ್ತಾರೆ ಅವ್ರು ಸಹಾಯ ಕೊಡ್ತಾ ಇದ್ವಿ. ಸೊ ನಾವು ಇತ್ತೀಚೆಗೆ 2023ರಲ್ಲಿ ನಾವು ಅವರ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಹೆಸರಿನ ನಂತರ ನಾವು ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ನಾವಾಗೆ ಒಂದು ಸಮಿತಿಯನ್ನು ಮಾಡಿಕೊಂಡು ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ನಾವು ಯುವಜನತೆಯಲ್ಲಿ ವಿಶೇಷವಾಗಿ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಚಿಂತನೆ ಮತ್ತು ಅವರ ಆದರ್ಶಗಳನ್ನು ಬಿತ್ತಬೇಕು ಅಂತ ಹೇಳಿ 4 ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದೆ. ಅದಕ್ಕೆ ನಾವು ಹೆಚ್ಚು ಪ್ರಚಾರ ಇಲ್ಲ, ಅಷ್ಟೇ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಒಂದು ಮುಖ್ಯವಾದ ಕಾರ್ಯಕ್ರಮ ಏನಿದೆ ಅಂತ ಹೇಳಿದ್ರೆ, ಮೊದಲನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಜೂನಿಯರ್ ಕಾಲೇಜ್, ಫಸ್ಟ್ ಏಡ್ ಕಾಲೇಜಿಗೆ ಬಂದಾಗ ಯಾವ ರೀತಿ ತಮ್ಮ ಬಿಹೇವಿಯರ್ಗಳನ್ನ, ತಮ್ಮ ಗುರಿಗಳನ್ನು ನಿರ್ಧರಿಸಬೇಕು ಅಂತ ಹೇಳಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಅದು ಜಿಲ್ಲೆಯಾದ್ಯಂತ ಕಳೆದ ವರ್ಷ ಬರೀ ಸ್ಥಳೀಯ ಕಾಲೇಜುಗಳಿಗೆ ಕೊಟ್ವಿ. ಈ ವರ್ಷ ನಾವು ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟು ನಾವು ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಅದೇ ರೀತಿ ನಾವು ಒಂದು ಸ್ಪಂದನ ಯೋಜನೆ ಅಂತ ಹೇಳಿ, ಸ್ಪಂದನ ಯೋಜನೆ ಹೋದ್ಸಲನೇ ಪ್ರಾರಂಭ ಆಯಿತು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಅಧ್ಯಯನ ಮಾಡುತ್ತಿರುವಂಥ ಅವಧಿಯಲ್ಲಿ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರೇ ಇರ್ಬೋದು, ಪೋಷಕರನ್ನು ಕಳ್ಕೊಳ್ಳಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ರವರ ಸೇವೆಯನ್ನು ಸ್ಮರಿಸೋದಕ್ಕಾಗಿ ಅವರ ಹೆಸರಿನಲ್ಲಿ ಸೇವಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನಾವು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಗುರುತಿಸಿ, ಇನ್ನೊಂದು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರನ್ನ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮವೂ ಇರುತ್ತೆ. ಸೊ ಈ ಬಾರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಸಮಿತಿಯವರು. ಅವರು ಮಕ್ಕಳ ಹೃದಯ ತಜ್ಞರು, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ.
ಸಮಾಜ ಸೇವಾ ಕ್ಷೇತ್ರದಲ್ಲಿ ಶ್ರೀಮತಿ ಆರ್ತಿ ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ. ಅವರು ಸಂಸ್ಥಾಪಕರು, ಮ್ಯಾನೇಜಿಂಗ್ ಟ್ರಸ್ಟಿ, ಸಾಧ್ಯ ಸಂಸ್ಥೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಅದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಆಗಿರುತ್ತೆ. ಸೊ ಅಲ್ಲಿನ ಒಬ್ಬರು ಸಂಸ್ಥಾಪಕರಿಗೆ ನಾವು ಈ ಬಾರಿ ಪುರಸ್ಕಾರ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿಭಾ ಪುರಸ್ಕಾರ ಕುಮಾರಿ ಸಂಸ್ಕೃತಿ, ಇವರು ಸರ್ಕಾರಿ ಪ್ರೌಢಶಾಲೆ ಕಟ್ಟಾಯ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಾವು ಪ್ರತಿಭಾ ಪುರಸ್ಕಾರನ ನೀಡ್ತಾ ಇದ್ದೀವಿ. ಈ ಬಾರಿ ನಾವು ಡಾಕ್ಟರ್ GB ಶಿವರಾಜ್ ದತ್ತಿ ಪ್ರಶಸ್ತಿ ಅಂತ ಹೇಳಿ ಜಿಲ್ಲೆಯಲ್ಲಿ ಅತ್ಯುತ್ತಮ NSS ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಸೊ ಸರ್ ಹೇಳ್ದಂಗೆ ದೇಹದಾನ, ನೇತ್ರದಾನ ನೋಂದಣಿ ಕಾರ್ಯಕ್ರಮ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ.